ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವೃಥಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತವಾದಾನ್ಯರಸಕೃತವಾನ್ ಭುವಿತತ್ವವಾದಂ ಸರ್ವೇಶ್ವರೋ ಹರಿರತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಕೃಷ್ಣ ಪಾಂಡವರನ್ನ ಕಳೆದುಕೊಂಡ ದುಃಖದಿಂದ ಕೌರವರು ನಡೆಸ್ತಾ ಇದ್ದಂತಹ ಪೈತೃಕ ಕರ್ಮದಲ್ಲಿ ಭಾಗವಹಿಸಿದಂತೆ ನಟಿಸಿದ. ಅದೇ ಹೊತ್ತಿಗೆ ದ್ವಾರಕೆಯಲ್ಲಿ ಕೃತವರ್ಮನ ತಮ್ಮ ಶತಧನ್ವ ಮತ್ತು ಅಕ್ರೂರರು ಏನೋ ಒಂದು ವಿಚಿತ್ರವಾದ ವ್ಯೂಹದಲ್ಲಿದ್ರು. ಹಿಂದೆ ತಮಗೆ ಮಣಿಯನ್ನು ಮಗಳನ್ನು ಕೊಡ್ತೇನೆ ಅಂತ ಹೇಳಿದ ಮಾತನ್ನ ಸತ್ರಾಜಿತ ಮೀರಿದ್ದಾನೆ ಅನ್ನುವ ಒಂದು ಅವಮಾನವನ್ನ ಸಹಿಸಲಾರದೆ ತಮ್ಮನಿಗೆ ಮಣಿಯನ್ನು ತೆಗೆದುಕೊಂಡು ಬಾ, ನಾನು ನಿನಗೆ ಸಹಾಯಕ್ಕೆ ಇರ್ತೇನೆ ಅಂತ ಹೀಗೆ ಅಕ್ರೂರನ ಜೊತೆಗೆ ಬರ್ತೇನೆ ಅಂತ ಧೈರ್ಯ ತುಂಬಿದ್ದ. ಇಷ್ಟು ಕಥೆ ಹಿಂದೆ ಆಗಿತ್ತು. ಇತ್ಯುಕ್ತ ಆಶು ಕುಮತಿ ಸಹಿ ಪೂರ್ವ ದೇಹೇ ದೈತ್ಯೋ ಯತಸ್ತದ ಕರೋತ್ ಅಥ ಸತ್ಯಭಾಮ ಆನಂದ ಸಂವಿದಪಿ ಲೋಕ ವಿಡಂಬನಾಯ ತದ್ದೇಹಮಸ್ಯ ತಿಲಚೇತತಿಮಭ್ಯುಪಾಗಾತ್. ತಮ್ಮ ಅಣ್ಣ ಹೇಳಿದ ತಕ್ಷಣ ಅದಕ್ಕೆ ಸಿದ್ಧನಾದ. ಸ್ವಲ್ಪನೂ ಯೋಚನೆ ಮಾಡದೆ ಅವನು ಪೂರ್ವದೇಹೇ ದೈತ್ಯ, ಈ ಹಿಂದೆ ಅವನು ಒಂದು ದೈತ್ಯನಾಗಿ ಹುಟ್ಟಿ ಬಂದಿದ್ದ. ಆ ಸಂಸ್ಕಾರ ಇನ್ನೂ ಅವನಲ್ಲಿ ಬಿಟ್ಟು ಹೋಗಿರ್ಲಿಲ್ಲ. ಅಲ್ಲ, ಒಂದು ಸರ್ತಿ ಕೆಟ್ಟ ಜನ್ಮ ಅನುಭವಿಸಿ ಬಂದ್ರೆ ಏನು, ಆ ಅನುಭವಿಸಿದ ಪ್ರಭಾವ ಮತ್ತೂ ಕೆಲವೊಮ್ಮೆ ಮುಂದುವರಿಯುತ್ತೆ ಅನ್ನುವ ಹಾಗೆ ಈ ಮಾತು ಬಂದಿದೆ. ಕುಮತಿ, ಕೆಟ್ಟ ಬುದ್ಧಿಯವನಾದ ಆ ಶತಧನ್ವ ಪೂರ್ವದೇಹದಲ್ಲಿ ದೈತ್ಯನಾಗಿದ್ದವನು ಹೇಳಿದ ತಕ್ಷಣವೇ ಯತಃ ತದಕರೋತ್, ಹೇಳಿದ ತಕ್ಷಣನೇ ಆ ಸತ್ರಾಜಿತನನ್ನ ಹೋಗಿ ಕೊಂದೇ ಬಿಟ್ಟ. ಸತ್ಯಭಾಮೆ ಸಹಜವಾಗಿ ಆನಂದ ಸಂವಿದಪಿ, ಲಕುಮಿಯ ರೂಪವಾಗಿ ತನ್ನ ತಂದೆಯ ಅಥವಾ ಈ ನಡೆದ ಘಟನೆಯ ಬಗ್ಗೆ ಪೂರ್ವ ಕಥೆ ಗೊತ್ತಿದೆ. ಆದ್ರಿಂದಾಗಿ ಅವಳಿಗೆ ಈ ವಿಷಯದಲ್ಲಿ ದುಃಖ ಬರಬಾರದಿತ್ತು. ಆದ್ರೆ ಲೋಕ ವಿಡಂಬನಾಯ, ಹೆಂಡತಿಯಾಗಿ ಒಬ್ಬಳು ಮಗಳಾಗಿ ತನ್ನ ತಂದೆಯನ್ನು ಕಳಕೊಂಡಾಗ ಗಂಡನನ್ನ ಕೇಳಿಕೊಳ್ಳುವ ರೀತಿಯನ್ನ ತೋರಿಸುವುದಕ್ಕೋಸ್ಕರ ತದ್ದೇಹಮಸ್ಯ ತಿಲಜೆ ಪತಿಂ ಅಭ್ಯುಪಾಗಾತ್, ತನ್ನ ತಂದೆಯ ಶವವನ್ನು ತಿಲಜೆ ಎಳ್ಳಿನಿಂದ ಹುಟ್ಟಿದ ಎಣ್ಣೆ ಶಬ್ದದ ಅರ್ಥವೇ ತೈಲ ಸಂಬಂಧಿ ಅಂತ, ತಿಲದಿಂದ ಹುಟ್ಟಿದ್ದು ಅಂತ ಅರ್ಥ. ನೈ ಅಂದ್ರೆ ಜಿಡ್ಡು, ಅಂದ್ರೆ ಎಳ್ಳು, ಎಳ್ನೈ ಅದೇ ಎಣ್ಣೆ ಆಯ್ತು. ಮತ್ತೆ ಎಳ್ಳೆಣ್ಣೆ ಅನ್ನೋದು ಬೇಕಿಲ್ಲ, ನಾವು ಅರ್ಥ ಆಗುವುದಕ್ಕೋಸ್ಕರ ನೈ ಅನ್ನುವ ಶಬ್ದ ಜಿಡ್ಡು ಅಂತ. ಅದು ಹಸುವಿನದ್ದಾದಾಗ ಒಂದು ಜಿಡ್ಡು, ನೆಲಗಡಲೆ ಆದಾಗ ಒಂದು ಜಿಡ್ಡು, ತೆಂಗಿನ ವಸ್ತುವಿನದ್ದಾದಾಗ ಒಂದು ಜಿಡ್ಡು, ಹಾಗೆ ಎಳ್ಳಿನದು ಒಂದು ಜಿಡ್ಡು ಅಂತಿರುವುದು. ಆದ್ರೆ ಅದು ಕೊನೆಗೆ ಎಣ್ಣೆ ಅನ್ನುವ ಶಬ್ದವೇ ಜಿಡ್ಡು ಅನ್ನುವ ಅರ್ಥಕ್ಕೆ ಬದಲಾಯಿತು. ತೆಂಗಿನೆಣ್ಣೆ, ಎಳ್ಳೆಣ್ಣೆ ಅಂತ ನಾವು ಪ್ರತ್ಯೇಕವಾಗಿ ಶುರು ಮಾಡಿದ್ವಿ. ಹಾಗೆ ತಿಲಜೆ, ಎಳ್ಳಿನಿಂದ ಹುಟ್ಟಿದ ಜಿಡ್ಡಿನಲ್ಲಿ ತನ್ನ ತಂದೆಯ ತದ್ದೇಹಂ
ತನ್ನ ತಂದೆಯ ಶರೀರವನ್ನು ಇರಿಸಿ ಪತಿಂ ಅಭ್ಯುಪಾಗಾತ್, ಗಂಡನನ್ನ ಕುರಿತು ಬೇಡಿಕೊಂಡ್ಲು, ಕೂಗಿಕೊಂಡ್ಲು, ಕೇಳಿಕೊಂಡ್ಲು. ಶ್ರುತ್ವಾ ತದೀಯ ವಚನಂ, ಯಾಕೆಂದ್ರೆ ಅಷ್ಟೊತ್ತಿಗೆನೆ ಈ ಪೈತೃಕ ಕರ್ಮ ಮುಗಿಸಿ ಆ ಹೊತ್ತಿಗೆನೆ ಬಂದಿದ್ದಾನೆ. ಅವನಿಗೆ ಅದು ಸುದ್ದಿ ಬಂತು, ಕೂಡ್ಲೆ ಬಂದಿದ್ದಾನೆ. ಆದ್ರೆ ಅಷ್ಟೊತ್ತಿಗೆ ಸತ್ಯಭಾಮಿ ತಂದೆಯನ್ನ, ಸತ್ರಾಜಿತನನ್ನ ಕಳ್ಕೊಂಡಿದ್ದಾಳೆ. ಅವಳಿಗೆ ಸಮಾಧಾನ ಮಾಡ್ಲಿಕ್ಕೋಸ್ಕರ ಪಟ್ಟಣದತ್ತ ಬರ್ತಾ ಇದ್ದಾನೆ. ಶ್ರುತ್ವಾ ತದೀಯ ವಚನಂ ಭಗವಾನ್ ಪುರೀಂ ಸ್ವಾಂ ಆಯಾತ ಏವತು ನಿಶಮ್ಯ ಮಹೋತ್ಸವಂ ತಂ ಪಾಂಚಾಲ ರಾಜ ಪುರುಷೋದಿತಮಾಶು ವೃಷ್ಣಿರ್ವರ್ಗೈಃ ಅಗಾನ್ ಮುಸಲಿನಾ ಸಹ ತತ್ಪುರೀಂಚ. ಅವಳ ಮಾತನ್ನ ಕೇಳಿ ಕೃಷ್ಣ ಓಡೋಡಿ ಬಂದ. ಭಗವಾನ್ ಪುರೀಂ ಸ್ವಾಂ ಆಯಾತಃ, ತನ್ನ ಪಟ್ಟಣದತ್ತ, ದ್ವಾರಕಾ ಪಟ್ಟಣದತ್ತ ಬಂದ. ಆ ಹೊತ್ತಿಗೆ ಅದೇ ಸಮಯದಲ್ಲಿ ಪಾಂಚಾಲ ದೇಶದ ರಾಜರು, ಪಾಂಚಾಲ ರಾಜ ಪುರುಷೋದಿತಂ ತಂ ಮಹೋತ್ಸವಂ ನಿಶಮ್ಯ, ಪಾಂಚಾಲ ದೇಶದ ದ್ರುಪದನ ಮನೆಯ ರಾಜದೂತರು ದ್ರೌಪದಿಯ ಮಹೋತ್ಸವಂ, ಸ್ವಯಂವರದ ಮಹೋತ್ಸವ ನಡೀತಾ ಇದೆ ಅನ್ನೋದರ ಬಗ್ಗೆ ಉದಿತಃ ಹೇಳಿದರು. ಕೂಡಲೇ ಇದು ಸ್ವಯಂವರ ಅಂದ್ರೆ ದ್ರುಪದನಿಗೆ ತನ್ನ ಮಗಳನ್ನ ಪಾಂಡವರಿಗೆ, ಅದರಲ್ಲೂ ಅರ್ಜುನನಿಗೆ ಕೊಡಬೇಕು ಅಂತ ನಿಶ್ಚಯ ಇದ್ದೇ ಮಾಡಿದ್ದ. ಯಾಗವನ್ನು ಹಾಗೇ ಮಾಡಿ ದ್ರೌಪದಿಯನ್ನ ಪಡೆದದ್ದು ಯಾಜೋಪಯಾಜರಿಂದ. ಅದೇ ರೀತಿ ಅವರನ್ನು ಹುಡುಕುವ ಅಪೇಕ್ಷೆಯಿಂದ ಅದು ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಶಿವನ ಧನುಸ್ಸನ್ನ ತರಿಸುವಾಗಲೂ ಅದು ಅರ್ಜುನನಿಂದಲೇ ಎತ್ತಲಿಕ್ಕಾಗುವಂತದ್ದಾಗಬೇಕು ಅಂತ ಬೇಡಿಯೇ ವರವನ್ನ ಪಡೆದಿದ್ದಾನೆ ಎಂದಾಗ ಅವಳು ಬಯಸಿಯೇ ಅರ್ಜುನನನ್ನು ವರಿಸಿದ್ದು. ಆದ್ರಿಂದಾಗಿ ಇದು ಸ್ವಯಂವರ. ಯಾವ ಆಯ್ಕೆಯೂ ಇಲ್ಲದೆ ಯಾರು ಬೇಕಾದ್ರೂ ಬಂದು ತನ್ನ ಶೌರ್ಯದ ಶುಲ್ಕವನ್ನೊಡ್ಡಿ ಗೆಲ್ಲುವುದು ಅನ್ನೋದು ಸ್ವಯಂವರವಾದರೆ, ಆಕೆಯೇ ಬಯಸಿ ಅಥವಾ ಹೋಗುವ ಅಲ್ಲಿ ನಳನ ಹೆಂಡತಿ ದಮಯಂತಿಯಲ್ಲೂ ಅವಳೇ ಎಲ್ಲ ರಾಜರಿದ್ದಾಗಲೂ ನಳನನ್ನೇ ಬಯಸಿದ್ಲು. ಅದರಿಂದಾಗಿ ಸ್ವಯಂವರ. ಇಲ್ಲೂ ದ್ರೌಪದಿ ಬೇರೆ ಎಲ್ಲರಿಗೂ ಅವಕಾಶ ಇದ್ರೂ ಕೂಡ ಪಡುವುದು ಅಂದ್ರೆ, ಈಗ ಪಾಂಡವರನ್ನ ಗೊತ್ತಿದ್ರೆ ಕರೆದು ತಾನೇ ಮದುವೆ ಮಾಡಿ ಕೊಡ್ತಿದ್ದ. ಪಾಂಡವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವರನ್ನು ಹುಡುಕಿಸುವ ಅವಶ್ಯಕತೆ ಇತ್ತು. ಹಾಗಾಗಿ ಸ್ವಯಂವರದ ವ್ಯವಸ್ಥೆ ಆಗಿದ್ದು ಸ್ವಯಂವರ. ಇದರ ಸುದ್ದಿ ಕೃಷ್ಣನಿಗೆ ಬಂತು. ಇತ್ತ ಇದಕ್ಕೊಂದು ಪರಿಹಾರವನ್ನ ಕಾಣಬೇಕಿತ್ತು. ಆಗ ಸಂಸ್ಕಾರಾದಿಗಳನ್ನ ಮುಗಿಸಿ ಕೂಡಲೇ ಯಾದವರೊಂದಿಗೆ ಕೂಡಿಕೊಂಡು, ಇದು ಇನ್ನೂ ಮುಖ್ಯವಾದ ಕೆಲಸ, ಅದಕ್ಕೋಸ್ಕರ ಯಾದವರಿಂದ ಕೂಡಿಕೊಂಡು ಬಲರಾಮನನ್ನ ಮುಂದಿಟ್ಟುಕೊಂಡು ಪಾಂಚಾಲನ ಪಟ್ಟಣಕ್ಕೆ ಕೃಷ್ಣ ಬಂದ. ಯಾಕೆಂದ್ರೆ ಅವರ ಮೇಲೆ ಆಗಿರುವ ದಾಳಿಯಿಂದ ನಮ್ಮವರು ಯಾರು ಅಂತ ಹುಡುಕುವ ಕಂಗಾಲಿನಲ್ಲಿದ್ದಾಗ ಅವರನ್ನ ಗುರುತಿಸಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಭರವಸೆ ತುಂಬುವುದು ಬಹಳ ಮುಖ್ಯವಾದ ಸಂಗತಿ ಆಗುತ್ತೆ. ಈಗ ಬೇರೆ ಇನ್ಯಾವತ್ತೋ ಸಹಾಯ ಮಾಡುವುದು ಬೇರೆ, ಕಷ್ಟದಲ್ಲಿರುವಾಗ ಮಾಡುವ ಸಹಾಯವೇ ಜೀವನದುದ್ದಕ್ಕೂ ಕೂಡ ನೆನಪಿನಲ್ಲಿ ಉಳಿಯುವುದು ಮತ್ತು ಅದ ಅತ್ಯವಶ್ಯವಾದ ಕರ್ತವ್ಯವೂ ಕೂಡ. ಹಾಗಾಗಿ ಧರ್ಮವನ್ನ ಉಳಿಸ್ಲಿಕ್ಕೋಸ್ಕರ ಧರ್ಮವೇ ಬದುಕು ಅಂತ ತಮ್ಮ ಬಲವನ್ನ ಪಕ್ಕಕ್ಕಿಟ್ಟು ಧರ್ಮದ ದಾರಿಯಲ್ಲೇ ನಾವು ಮತ್ತೆ ಮರಳಿ ನಮ್ಮ ರಾಜ್ಯವನ್ನ ಪಡೆಯುವ ಬಯಕೆಯಿಂದಲೇನೆ ಗುಪ್ತವಾಗಿ ಓಡಾಡುತ್ತಾ ಇರುವಂತಹ ಪಾಂಡವರಿಗೆ ಧೈರ್ಯವನ್ನ ತುಂಬುವ ನೆಪದಲ್ಲಿ ಕೃಷ್ಣ ತನ್ನವರಿಗೆ ಹೇಳಿದ, ನಾವ್ಯಾರು ಕೂಡ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇರೋದಲ್ಲ, ನಿಮಗೊಂದು ಸರ್ಪ್ರೈಸ್ ಇದೆ, ಅದನ್ನ ತೋರಿಸ್ಲಿಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಮೊದಲೇ ಹೇಳಿ ಅಲ್ಲಿಗೆ ಬಂದಿದ್ದಾನೆ. ಪಾಂಚಾಲನ ಪಟ್ಟಣಕ್ಕೆ ಬಂದಿದ್ದಾನೆ. ಭೀಮೋಪಿ ರುದ್ರವರ ರಕ್ಷಿತ ರಾಕ್ಷಸಂತಂ ಹತ್ವಾ ತೃಣೋಪಮತಯ ಹರಿಭಕ್ತ ವಂದ್ಯ ಪುಷ್ಯಾತ ತತ್ರ ಕತಿಚಿಜ್ಜಿನಮಚ್ಯುತಸ್ಯ ವ್ಯಾಸಾತ್ಮನೋ ವಚನತಃ ಪ್ರಯೌ ನಿಜೈಶ್ಚ. ರುದ್ರದೇವನ ವರಬಲದಿಂದ ರಕ್ಷಿತನಾಗಿದ್ದ ಆ ಬಕನನ್ನು ಹುಲ್ಲನ್ನ ಕಿತ್ತು ತೆಗೆದಂತೆ ರುದ್ರವರ ರಕ್ಷಿತಂ ರಾಕ್ಷಸಂ ತಂ ತೃಣೋಪಮತಯ ಹತ್ವ, ಹುಲ್ಲೆಂಬಂತೆ ಆತನನ್ನ ಸಿಗಿದು ಹರಿಭಕ್ತ ವಂದ್ಯ, ಪರಮಾತ್ಮನ ಭಕ್ತರಿಂದ
ಪರಮಾತ್ಮನ ಮೇಲಿನ ಪ್ರೀತಿಯನ್ನ ಸದಾ ತೋರ್ಪಡಿಸುವ ಜನರೆಲ್ಲರೂ ಕೂಡ ಈತನನ್ನು ವಂದಿಸಿದರು. ಯಾಕೆಂದ್ರೆ ದೇವರಂತೆ ಬಂದು ನೀನ್ ನಮ್ಮನ್ನು ಕಾಪಾಡಿದಿ ಅಂತ ಆ ಏಕಚಕ್ರ ನಗರದ ಎಲ್ಲ ಜನ ಕೆಲವು ದಿನಗಳ ಕಾಲ ಅವರ ಮನೆಯಲ್ಲೇ ಅವರ ಆ ಪರಿಸರದಲ್ಲೇ ಇದ್ದು ಅವರು ಕೊಟ್ಟ ಬಂಡಿಯನ್ನ ನುಂಡು ಕತಿಚಿಜ್ಜಿನಂ ಉಷ್ಯ ಕೆಲವು ದಿನಗಳ ಕಾಲ ಅಲ್ಲೇ ಇದ್ದು ವ್ಯಾಸಾತ್ಮನಃ ಅಚ್ಯುತಸ್ಯ ವೇದವ್ಯಾಸರೂಪಿ ಅಚ್ಯುತನ ಆಣತಿಯಂತೆ ವಚನತಃ ನಿಜೈಶ್ಚ ಪ್ರಯಯೌ ತನ್ನವರೊಂದಿಗೆ ಕೂಡಿಕೊಂಡು ಭೀಮಸೇನ ಪಾಂಚಾಲ ದೇಶವನ್ನ ಮುಟ್ಟಿದ. ಮಂಗಲ್ಯಮೇತದತುಲಂ ಪ್ರತಿಯಾತ ಶೀಘ್ರಂ ಪಾಂಚಾಲಕಾನ್ ಪರಮ ಭೋಜನಮತ್ರ ಸಿದ್ಧೇತ್ ವಿಪ್ರೈರಿತಸ್ತತ ಇತೀರಿತ ವಾಕ್ಯಮೇತೆ ಶೃಣ್ವಂತ ಏವ ಪರಿಚಕ್ರಮುಹು ಉತ್ತರಾಶಾಂ. ಈ ಮಹೋತ್ಸವದಲ್ಲಿ ಎಲ್ಲ ಮಂಗಳಮಯವಾದಂತಹ ಕಾರ್ಯಗಳಿವೆ. ನಾವು ಶೀಘ್ರವಾಗಿ ಪಾಂಚಾಲ ದೇಶವನ್ನ ಕುರಿತು ಹೋಗಬೇಕು ಅಂತ ಅವರ ಮನಸ್ಸಿನಲ್ಲೂ ಇತ್ತು. ಅದಕ್ಕೆ ಸರಿಯಾಗಿ ವಿಪ್ರೈಹಿ ಇತೀರಿತಃ ಅಲ್ಲಿಯ ಆ ಉತ್ಸವಕ್ಕಾಗಿ ಹೊರಟಿದ್ದ ಋತ್ವಿಜರ ಮಾತು ಕೂಡ ಅದಕ್ಕೆ ಸರಿಯಾಯಿತು. ಮಂಗಳಮಯವಾದ ಉತ್ಸವ ನಡೀತಾ ಇದೆ, ಮಂಗಲ್ಯಮೇತ ದತುಲಂ ಪ್ರತಿಯಾತ ಶೀಘ್ರಂ, ಬೇಗ ಹೊರಡಿ. ಎಲ್ಲಿಗೆ? ಪಾಂಚಾಲಕಾಂ ಅತ್ರ ಪರಮ ಭೋಜನಂ ಸಿದ್ಧೇತ್, ಅಲ್ಲಿ ಚಂದಾದ ಊಟ ಸಿಗುತ್ತೆ, ಋತ್ವಿಜರಿಗೆ ಭಾರಿ ಮರ್ಯಾದೆ ಇದೆ ಅಂತ ಹೀಗೆ ಋತ್ವಿಜರು ಹೇಳಿದ ಮಾತುಗಳನ್ನ ಕೇಳುವವರಾಗಿ ಅವರ ಜೊತೆಗೇನೆ ಉತ್ತರಾಶಾಂ ಪರಿಚಕ್ರಮುಹು, ಉತ್ತರದ ದಿಕ್ಕಿನ ಕಡೆಗೆ ಅವರು ನಡೆದಂತೆ ತಾವು ಕೂಡ ಮುಂದಕ್ಕೆ ಸಾಗಿದ್ರು. ಅವರು ಸಾಗಿದ ದಿಕ್ಕಿನಲ್ಲೇ ಇವರು ಕೂಡ ಸಾಗಿದ್ರು. ಅಂದ್ರೆ ಈ ರೀತಿ ಒಂದು ಇಡೀ ಘಟನೆ ಆಗುವುದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳು ನಡೀತಾ ಬಂದವು. ಷಣ್ಣಾಂಚ ಮಧ್ಯಗಂ ಉದೀರ್ಣ ಭುಜಂ ವಿಶಾಲ ವಕ್ಷಸ್ಥಲಂ ಬಹಳ ಪೌರುಷ ಲಕ್ಷಣಂಚ ದೃಷ್ಟ್ವೈವ ಮಾರುತಿಂ ಅಸೌ ಉಪಲಪ್ಸ್ಯತೀಹ ಕೃಷ್ಣಾಂ ಇತಿ ಸ್ಮ ಚ ವಚಃ ಪ್ರವದಂತಿ ವಿಪ್ರಾಹ. ಅಷ್ಟರ ಮಧ್ಯದಲ್ಲಿ ಷಣ್ಣಾಂ ಮಧ್ಯಗಂ 6 ಜನರ ನಡುವೆ ನಿಂತಿದ್ದ, ಉದೀರ್ಣ ಭುಜಂ ಉಬ್ಬಿದ್ದ ತೋಳುಳ್ಳ, ವಿಶಾಲ ವಕ್ಷಸಂ ಅಗಲವಾದ ಎದೆಯಿದ್ದ, ಬಹಳ ಪೌರುಷಂ ಪೌರುಷದ ಲಕ್ಷಣವನ್ನು ತುಂಬಿ ತುಳುಕಿ ಪ್ರೀತಿಯಿಂದ ಎಲ್ಲರಿಗೂ ಆಕರ್ಷಕವಾಗಿ ಕಾಣುತ್ತಿದ್ದ ಮಾರುತಿಂ ದೃಷ್ಟ್ವಾ ಭೀಮಸೇನನನ್ನು ನೋಡಿ ಅಸೌ ಇವನು ಕೃಷ್ಣಾಂ ಕೃಷ್ಣೆಯನ್ನು ಉಪಲಪ್ಸ್ಯತಿ ಪಡೆಯುತ್ತಾನೆ ಇತಿ ಸ್ಮ ವಚಃ ಹೀಗೆಂದು ಹೇಳಿ ಪ್ರವದಂತೆ ವಿಪ್ರಾಹ ಅವರವರೇ ಒಳಗೊಳಗೆ ಮಾತಾಡಿಕೊಳ್ತಾ ಇದ್ರು. ಏನದು ಅರ್ಜುನ ಅಂತ ಹೇಳ್ತಾ ಇದ್ದೀರಿ, ಇಲ್ಲಿ ನೋಡಿದ್ರೆ ಭೀಮನಿಗೆ ಹೇಳ್ತಾ ಇದ್ದೀರಲ್ವಾ ಅಂತ. ಈ ಮಾತು ಮಹಾಭಾರತದಲ್ಲೇ ಬಂದಿದೆ, ಆಚಾರ್ಯರು ಸುಮ್ನೆ ಹೇಳಿದ್ದಲ್ಲ. ನಮ್ಗೆ ಕಥೆ ಕೇಳುವಾಗ ನಾವು ಮಹಾಭಾರತದ ನೇರ ಮಾತುಗಳನ್ನ ಕೇಳಲಿಲ್ಲ, ಆದ್ರಿಂದ ನಮಗೆ ಅರ್ಜುನನ ಕಥೆಯೇ ಆಮೇಲೆ ಏನೋ ಅಕಸ್ಮಾತಾಗಿ 5 ಜನರು ಹಂಚಿಕೊಳ್ಳಿ ಅಂತನ್ನುವ ಮಾತಿನಿಂದಾಗಿ ಈ ಘಟನೆ ನಡೆಯಿತು ಅಂತ ನಾವು ಅಂದುಕೊಂಡಿದ್ದೇವೆ. ಅಯಮೇಕಶ್ಚವೋ ಭ್ರಾತ ದರ್ಶನೀಯೋ ಮಹಾಭುಜ ನಿಯುಧ್ಯಮಾನೋ ವಿಜಯೇತ್ ಸಂಗತ್ಯ ದ್ರವಿಣಂ ಮಹತ್. ನಿಮ್ಮಲ್ಲಿ ಈ ಭೀಮಸೇನ ಇದ್ದಾನಲ್ವಾ, ಅವನನ್ನು ನೋಡಿ ಹೇಳುವ ಮಾತಿದು. ಈ ಭೀಮಸೇನ ಇದ್ದಾನಲ್ವಾ, ಅತ್ಯಂತ ದರ್ಶನೀಯ, ನೋಡ್ಲಿಕ್ಕೂ ಚಂದ ಇದ್ದಾನೆ, ಮಹಾಭುಜ ದೀರ್ಘ ತೋಳುಳ್ಳವನು ಇದ್ದಾನೆ. ಇವನು ಗೆದ್ರೆ ಯುದ್ಧ ಮಾಡಿ, ಇವನು ಬ್ರಾಹ್ಮಣ ಅಂತ ನಿಮಗೆ ಹೇಳಲಿಕ್ಕೆ ಮಾತ್ರ ಕಾಣ್ತಾ ಇದೆ, ಆದ್ರೆ ಇವನು ಹೋಗಿ ಆ ಯುದ್ಧದ ನಡುವೆ ನಿಂತ್ರೆ, ರಾಜರ ನಡುವೆ ನಿಂತ್ರೆ ಖಂಡಿತ ಇವನು ಗೆದ್ದೇ ಗೆಲ್ತಾನೆ. ಬೇಕಾದಷ್ಟು ಸಂಪತ್ತಂತೂ ಸಿಗುತ್ತೆ, ಹೆಣ್ಣು ಸಿಗುತ್ತೆ ಅಂತ ಅವ್ರು ನೇರವಾಗಿ ಹೇಳಲಿಲ್ಲ. ಸಂಪತ್ತು ಸಿಗುದು ಅಂದ್ರೆ ಉಡುಗೊರೆ ಕೊಡುವುದು ಹೆಣ್ಣಿನ ಜೊತೆಗೇನೆ. ಆದ್ರಿಂದ ಸಂಪತ್ತು ಖಂಡಿತ ನಿಯುಧ್ಯಮಾನ, ಇವನ ತೋಳಿನ ಬಲಕ್ಕೆ ಅಲ್ಲಿ ಎದುರಾಗೋರು ಯಾರು ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಲಕ್ಷಣವಂತನಾಗಿ ಕಾಣಿಸ್ತಾ ಇದ್ದಾನೆ ಇವನಿಗೆ ತಾಕತ್ತು ಖಂಡಿತ ಇದೆ ಅಂತ ಹೀಗೆ ಅವರೇ ಮಾತಾಡಿಕೊಂಡ ಮಾತು
ನಮಗೆ ಭಾರತದ ಆದಿಪರ್ವದಲ್ಲಿ ಕಾಣಿಸುತ್ತೆ. ರಾತ್ರೌ ದಿವಾಚ ಸತತಂ ಪತಿಗಚ್ಚಮಾನಾಃ ಪ್ರಾಪುಃ ಕದಾಚಿದತ ವಿಷ್ಣುಪದೀಂ ನಿಶಾಯಾಂ ಸರ್ವಸ್ಯ ರಕ್ಷಿತುಮಗಾತ್ ಇಹ ಪೃಷ್ಠತಸ್ತು ಭೀಮೋಗ್ರ ಏವ ಶತಮನ್ಯು ಸುತೋಂತರಾನ್ಯೇ. ರಾತ್ರಿಯೂ ನಡೀತಾ ಇದ್ದಾರೆ, ಹಗಲೂ ಕೂಡ ನಡೀತಾ ಇದ್ದಾರೆ. ಮಧ್ಯದಲ್ಲಿ ಎಲ್ಲೋ ಆಹಾರಕ್ಕಾಗಿ ನೀರಿಗಾಗಿ ದಣಿವನ್ನ ತಣಿಸಿಕೊಳ್ಳುವುದಕ್ಕಾಗಿ ಸ್ವಲ್ಪ ಸ್ವಲ್ಪ ಹೊತ್ತು ಇದ್ದಾರೆ ಬಿಟ್ರೆ ನಿರಂತರ ಪ್ರಯಾಣ ಸಾಗ್ತಾನೆ ಇದೆ. ಹಾಗೆ ದಿನಗಳು ಸಾಗುತ್ತಾ ಸಾಗುತ್ತಾ ಹೋಗುವಾಗ ಒಳ್ಳೆ ಒಂದು ಘಟನೆ ನಡೆಯುತ್ತಲ್ಲಿ. ದಾರಿಯಲ್ಲಿ ಅವರಿಗೆ ನಿಶಾಯಾಂ ವಿಷ್ಣುಪದೀಂ ಪ್ರಾಪುಹು ರಾತ್ರೌ ದಿವಾಚ ಸತತಂ ಪತಿ ಗಚ್ಚಮಾನಾಃ. ರಾತ್ರಿ ಹಗಲು ನಿರಂತರ ದಾರಿಯಲ್ಲಿ ಸಾಗುತ್ತಿರುವಾಗ ಕದಾಚಿತ್ ಯಾವುದೋ ಒಂದು ದಿನ ರಾತ್ರಿಯ ಹೊತ್ತು ವಿಷ್ಣುಪದೀಂ ಅಥ ಅಂದ್ರೆ ಯಾವತ್ತೋ ಒಮ್ಮೆ, ಕದಾಚಿತ್ ಅಥ ಯಾವಾಗಲೋ ಒಮ್ಮೆ, ಈ ನಡೆಯುವ ದಾರಿಯನ್ನ ಕಳೆಯುವ ಮಧ್ಯದಲ್ಲೊಂದು ದಿನ ರಾತ್ರಿಯ ಹೊತ್ತು ಗಂಗೆಯನ್ನ ಮುಟ್ಟಿದ್ರು, ಅಂದ್ರೆ ಗಂಗೆಯ ತೀರವನ್ನ ಸೇರಿದ್ರು. ಸರ್ವತ್ರ ಸರ್ವಸ್ಯ ರಕ್ಷಿತುಮಗಾತ್ ಇಹ ಪೃಷ್ಠತಸ್ತು ಭೀಮೋಗ್ರ ಏವ ಶತಮನ್ಯು ಸುತೋಂತರಾಯೇ. ಭೀಮ ಯಾವಾಗಲೂ ಅಗ್ರಹ. ಇದೀ ಅವರ ಕಾಡಿನ ಪ್ರಯಾಣದಲ್ಲಿ ಭೀಮ ಮುಂದೆ, ಉಳಿದವರೆಲ್ಲ ಭೀಮ ಹಿಂದೆ. ಪೃಷ್ಠತಃ ಭೀಮ ಅತ್ಯಂತ ಹಿಂದೆ, ಎದುರುಗಡೆ ಅರ್ಜುನ ಇರ್ತಿದ್ದ. ಅದನ್ನ ಈ ಕಥೆ ಭಾರತದಲ್ಲಿ ಹೇಳುವಾಗ ಸ್ಪಷ್ಟವಾಗಿ ಹೇಳುತ್ತೆ. ಪೃಷ್ಠತಃ ಭೀಮಃ ಏವ ರಕ್ಷಿತುಂ ಅಗಾತ್. ಯಾವಾಗ್ಲೂ ಕೊನೆಯಲ್ಲಿ ಎದುರುಗಡೆಯಿಂದ ದಾಳಿ ಆದಾಗ ಹಿಂದಿನಿಂದ ಓಡಿ ಬರ್ಬೋದು, ಆದ್ರೆ ಹಿಂದಿನಿಂದ ದಾಳಿ ಆಗುವಾಗ ಏನಾಯ್ತು ಅಂತ ಗೊತ್ತಾಗುವುದಕ್ಕಿಂತ ಮುಂಚೆಯೇ ದಾಳಿ ಒಳಗಾಗಿರ್ತಾರೆ. ಹಾಗಾಗಿ ಹಿಂದಿನಿಂದ ನಿಂತು ಅಪಾಯ ಬರುವ ಸಾಧ್ಯತೆ ಹೆಚ್ಚು. ಯಾರಾದ್ರೂ ಎದುರಿನಿಂದ ಅಪಾಯ ಮಾಡುವವರಿಗೆ ತಮ್ಮ ಎಚ್ಚರ ಅವರಿಗೆ ಉಂಟಾಗುತ್ತೆ, ಅದರಿಂದಾಗಿ ಸೋಲುವ ಸಂಭವ ಹೆಚ್ಚು. ಆದ್ರಿಂದಾಗಿ ಹಿಂದಿನಿಂದ ದಾಳಿ ನಡೆಯುತ್ತೆ, ಆ ಸಾಧ್ಯತೆಯೇ ಹೆಚ್ಚು. ಅದಕ್ಕೋಸ್ಕರ ಭೀಮಸೇನ ಹಿಂದಿನಿಂದ ರಕ್ಷಣೆಗೆ ನಿಂತಿದ್ದ. ಎಲ್ಲರ ರಕ್ಷಣೆಯನ್ನೂ ತಾನೇ ಹೊತ್ತು ಸಾಕ್ತಾ ಇದ್ರೆ ಅರ್ಜುನ ಮುಂದೆ ಇದ್ದ, ಉಳಿದವರು ಮಧ್ಯದಲ್ಲಿದ್ರು. ಅಂತರ ಅನ್ಯೇ 100 ಯಾಗಗಳನ್ನ ಮಾಡಿ ಅತ್ಯಂತ ಹೆಚ್ಚಿನ, ಅಂದ್ರೆ ಶತಕ್ರತು ಅಂತ ಅರ್ಥ. ಶತಕ್ರತುವಿನ ಮಗ ಅಂದ್ರೆ ಇಂದ್ರನ ಮಗ, ಅವನು ಅಗ್ರಹ ಏವ, ಎದುರುಗಡೆ ಇರ್ತಿದ್ದ. ಮನ್ಯು ಅಂದ್ರೆ ಯಜ್ಞ, ಶತಮನ್ಯು ಸುತ ಅಂದ್ರೆ ಅರ್ಜುನನನ್ನ ಹೇಳಿದ್ದು. ಭೀಮಃ ಅಗ್ರೇ ಏವ ಶತಮನ್ಯು ಸುತಃ ಅರ್ಜುನಃ ಭೀಮಃ ಪೃಷ್ಠತಃ ಶತಮನ್ಯು ಅಗ್ರೇ ಏವ ಅನ್ಯೇ ಅಂತರ. ಉಳಿದವರು ಮಧ್ಯದಲ್ಲಿ ಸಾಕ್ತಾ ಇದ್ರು. ಪ್ರಾಪ್ತೆ ತದೋಲ್ಮುಖಧರೇರ್ಜುನ ಏವ ಗಂಗಾಂ ಗಂಧರ್ವರಾಜ ಇಹ ಚಿತ್ರರಥೋ ಅರ್ಧರಾತ್ರೇ ದೃಷ್ಟ್ವೈವ ವಿಪ್ರರಹಿತಾನ್ ಉದಕಾಂತರಸ್ಥ ಕ್ಷತ್ರಾತ್ಮಜ ಇತಿಹ ದರ್ಶಯಿತುಂ ಸಚಾಗಾತ್. ಈ ಅರ್ಜುನ ಮುಂದಕ್ಕೆ ಪಂಜು ಹಿಡಿದು ಸಾಕ್ತಾ ಇದ್ದ. ಪಂಜು ಅಂದ್ರೆ ಬೆಳಕನ್ನ ಕಾಡಿನಲ್ಲಿ ಅವರು ಉಪಯೋಗಿಸ್ತಾ ಇದ್ದ ರೀತಿ. ಒಂದಿಷ್ಟು ತರಗೆಲೆಗಳ ಅಥವಾ ಬಟ್ಟೆಯ ಸುತ್ತಿ ಎಣ್ಣೆ ಹಾಕಿದ, ಬೆಂಕಿ ಹಚ್ಚಿದ ಮುಂದೆ ದೊಂದಿ ಅಂತ ಹೇಳ್ತಾರೆ. ಪಂಜು ಅಂದ್ರೆ ಸ್ವಲ್ಪ ದೊಡ್ಡ ದೀಪ, ತಕ್ಷಣ ಗಾಳಿಗೆ ಆರದೆ ಇರುವ ದೀಪ. ಅಂತಹದ್ದನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅರ್ಜುನ ಉಲ್ಮುಖ ಅಂತ ಅದಕ್ಕೆ ಹೆಸರು. ಉಲ್ಮುಖ ಧರೆ ಅರ್ಜುನೇ ಪ್ರಾಪ್ತೆ ಗಂಗಾಂ ಪ್ರಾಪ್ತೆ. ಅರ್ಜುನನ ಮುಂದೆ ಸಾಕ್ತಾ ಗಂಗೆಯ ಕಡೆಗೆ ಸಾಕ್ತಾ ಇರ್ಬೇಕಾದ್ರೆ ಆ ಗಂಗೆಯಲ್ಲಿ ಗಂಧರ್ವರ ರಾಜನೆನಿಸಿದ ಚಿತ್ರರಥ ಎದುರಾದ. ಚಿತ್ರರಥ ಆಶ್ಚರ್ಯವನ್ನ ಹುಟ್ಟಿಸುವ, ನೋಡಿದಷ್ಟು ಖುಷಿ ಕೊಡುವ ರಥ ಅವನಲ್ಲಿ ಇತ್ತು. ಹಾಗಾಗಿ ಅವನಿಗೆ ಚಿತ್ರರಥ ಅಂತ ಹೆಸರು. ಅಂದ್ರೆ ಹೆಸರಿದ್ದ ತಕ್ಷಣ ರಥ ಇದೆ ಅಂತ ಹೇಗೆ ಹೇಳ್ತೀರಿ ಅಂತ ಮುಂದೆ ಗೊತ್ತಾಗುತ್ತೆ. ಉಲ್ಮುಖಂತು ಸಮುದ್ಯಮ್ಯ ತೇಷಾಮಗ್ರೇ ಧನಂಜಯ ಪ್ರಕಾಶಾರ್ಥಂ ಯಯೌ ತತ್ರ ರಕ್ಷಾರ್ಥಂಚ ಮಹಾರ್ಥಃ
ಭಾರತದಲ್ಲಿ ಬಂದ ಮಾತು. ದೊಂದಿಯನ್ನ ಹಿಡಿದುಕೊಂಡು ಮುಂದೆ ಎಲ್ಲರನ್ನು ಬೆಳಕಿನ ದಾರಿಯಲ್ಲಿ ಕರೆದೊಯ್ಯುವುದಕ್ಕಾಗಿ, ರಕ್ಷಣೆಗಾಗಿ ಮುಂದೆ ಸಾಕ್ತಾ ಇರುವಾಗ, ತತ್ರ ಗಂಗಾ ಜಲೆ ರಮ್ಯೆ ವಿವಿಕ್ತೆ ಕ್ರೀಡಯನ್ ಸ್ತ್ರೀಯ ಈರ್ಷ್ಯುರ್ ಗಂಧರ್ವರಾಜೋ ವೈ ಜಲ ಕ್ರೀಡಾ ಮುಪಾಗತಃ. ಇದು ಮಧ್ಯರಾತ್ರಿ ಆಗಿದೆ. ಅದೇ ಕಾಲದಲ್ಲಿ ಗಂಧರ್ವರು, ಕಿನ್ನರರು, ಕಿಂಪುರುಷರು ಇತ್ಯಾದಿ ಉಳಿದ ಅಮಾನುಷರೆಲ್ಲರೂ ಕೂಡ ಓಡಾಡುವ ಸಮಯ 12ರಿಂದ 3 ಅಥವಾ 3:30. ಆ ಹೊತ್ತಿಗೆ ತನ್ನ ಹೆಂಡಂದಿರ ಜೊತೆ ಗಂಧರ್ವ ರಾಜ ಆ ಗಂಗೆಯಲ್ಲಿ ಮೀತಾ ಇದ್ದ. ಜಲಕ್ರೀಡಾ ಮುಪಾಗತಃ, ಸ್ತ್ರೀಯರ ಜೊತೆಗೆ ವಿವಿಕ್ತೆ ರಹಸ್ಯವಾಗಿ ಏಕಾಂತದಲ್ಲಿ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ರು. ಆ ಹೊತ್ತಿಗೆ ಅರ್ಧರಾತ್ರಿ ದೃಷ್ಟೈವ ವಿಪ್ರರಹಿತಾನ್, ಇವರೆಲ್ಲ 6 ಜನ ಬರ್ತಾ ಇದ್ದಾರೆ. ಬರುವಾಗ ಇವರಲ್ಲಿ ವಿಪ್ರರಹಿತಾನ್, ಎದುರುಗಡೆ ಅವರಿಗೊಬ್ಬ ಗುರು ಯಾರು ಕಾಣಿಸ್ಲಿಲ್ಲ. ನಿರಂತರ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ಗುರುಗಳ ಜೊತೆಗೆ ದಾರಿ ಸಾಗಬೇಕು ಅಂತಿರುವುದು. ಆದ್ರೆ ಇವರಿಗೊಬ್ರು ಪುರೋಹಿತರು ಇಲ್ಲ ಅನ್ನುವ ಕಾರಣದಿಂದ ತಕ್ಷಣವೇ ನೀರಿನ ಒಳಗಡೆಯಿಂದನೇ ಇದ್ದುಕೊಂಡು ಇವರನ್ನೆಲ್ಲ ಗಮನಿಸಿ ಇವರು ಕ್ಷತ್ರಿಯರು ಅಂತ ಗೊತ್ತಾಯ್ತು. ಯಾಕೆಂದ್ರೆ ಇವರು ಬ್ರಾಹ್ಮಣರ ರೀತಿ ಕಾಣ್ತಾ ಇದ್ರು ಕೂಡ ಇವರ ನಡೆಯುವ ರೀತಿ, ಇವರಿಗೆ ಈ ರಾತ್ರಿಯಲ್ಲಿ ಇರುವ ಧೈರ್ಯ, ಇದೆಲ್ಲ ಕಂಡು ಇವರು ಕ್ಷತ್ರಿಯರು, ಆದರೆ ವೃತ್ತಿ ಜನರ ಜೊತೆಗೆ ಇಟ್ಟುಕೊಂಡಿಲ್ಲ. ವಸ್ತುತಃ ಬ್ರಾಹ್ಮಣ ವೇಷದಲ್ಲೇ ಇದ್ದಾರೆ. ಆದ್ರೆ ಇವರು ಆ ಪುರೋಹಿತರು ಮಾಡಿಕೊಂಡು ಬರುವ ಏನೋ ಒಂದು ಕರ್ತವ್ಯ ಇದೆ, ಅದನ್ನು ಮಾಡದೆ ಹಾಗೆ ರಕ್ಷಣೆಯ ನೋಟದಿಂದಲೇ ಎಲ್ಲ ಕಡೆ ಕಣ್ಣಿಡ್ತಾ ಇದ್ದಾರೆ. ಆದ್ರಿಂದಾಗಿ ಗಮನಿಸಿದ. ಕ್ಷತ್ರಾತ್ಮಚಾಹ ಇತಿ, ಇವರು ಖಂಡಿತ ಕ್ಷತ್ರಿಯರು. ಉದಕಾಂತರಸ್ಥ, ನೀರಿನೊಳಗೆ ಇದ್ದುಕೊಂಡು ಅವರನ್ನ ತಿಳಿದು ದರ್ಶಯಿತುಂಚ ಆಗಾತ್, ಅವರನ್ನ ದಾಳಿ ಮಾಡುವುದಕ್ಕೋಸ್ಕರ ಇದ್ದಕ್ಕಿದ್ದಂತೆ ಅವರ ಮೇಲೆ ಆಕ್ರಮಣ ಮಾಡಿದ, ಅವರನ್ನ ಸೋಲಿಸುವುದಕ್ಕಾಗಿ ಆಕ್ರಮಣ ಮಾಡಿದ. ಅಂದ್ರೆ ಇದು ಯಾಕೆ ಅಂತ ಮುಂದೆ ಹೇಳುತ್ತಾರೆ. ಹಂತಾಸ್ಮಿ ಓ ಶಿಪಗತಾನ್ ಉದಕಾಂತಮಸ್ಯಾಹ ನದ್ಯಾಷ್ಟಮರ್ತ್ಯಕರಣಾಯ ನಿಷಿದ್ಧ ಕಾಲೇ ಇತ್ತಂ ವದಂತಂ ಅಮುಮಾಹ ಸುರೇಂದ್ರ ಸೂನು ಗಂಧರ್ವನಾಸ್ತ್ರ ವಿದುಷಾಂ ಭಯಮಸ್ತಿತೇದ್ಯ. ಹಂತಾಸ್ಮಿ ವೋ ವಿಪಗತಾನ್ ಉದಕಾಂತಮಸ್ಯಾಹ ನದ್ಯಾಶ್ಚಮರ್ತ್ಯಚರಣಾಯ ನಿಷಿದ್ಧ ಕಾಲೇ. ಮರ್ತ್ಯಾಚರಣಾಯ ನಿಷಿದ್ಧ ಕಾಲೇ, ಮರ್ತ್ಯರು ಓಡಾಡಬಾರದ ಸಮಯ ಇದು. ಯಾಕೆ ನೀವು ಮನುಷ್ಯರಲ್ಲಿ ಓಡಾಡ್ತಾ ಇದ್ದೀರಿ? ಹಂತಾಸ್ಮಿ ಉಪಗತಾನ್ ಉದಕಾಂತಂ ಅಸ್ಯಾಹ ನದ್ಯಾಹ, ಈ ನದಿಯ ಸಮೀಪಕ್ಕೆ ಬಂದಿರುವ ನಿಮ್ಮನ್ನ ಈಗ ಈ ಕ್ಷಣದಲ್ಲಿ ನಾನು ಕೊಂದು ಬಿಡುತ್ತೇನೆ. ಯಾಕಂದ್ರೆ ನೀವು ಬಾರದ ಸಮಯದಲ್ಲಿ ಓಡಾಡ್ತಾ ಇದ್ದೀರಿ. ನಿಮ್ಗೆ ಅಂತ ಒಂದು ಸಮಯ ಇದೆ, ಹಗಲಿಡೀ ಇರುತ್ತೆ. ಅಷ್ಟೊತ್ತು ಬಿಟ್ಟ ಮೇಲೆ ಏನು ರಾತ್ರಿ ಯಾವ ಊರು ತಿರುಗಾಡುದು ನೀವು? ನಮಗೆ ಅಂತ ಒಂದು ಸಮಯ ಇಲ್ವಾ? ಆ ಹೊತ್ತಿಗೆ ನಾವೇ ಓಡಾಡ್ಬೇಕಲ್ವಾ? ಯಾಕೆ ಬಂದಿದ್ದೀರಿ? ಆಗ ಅವನನ್ನ ಇತ್ತಂ ವದಂತಂ ಹೀಗೆ ಹೇಳ್ತಾ ಇದ್ದ ಅಮುಂ, ಆ ಚಿತ್ರರಥನನ್ನು ಆಹ ಹೇಳಿದ. ಯಾರು? ಸುರೇಂದ್ರ ಸೂನು. ಅರ್ಜುನ ಮಾತಾಡ್ತಾ ಇದ್ದಾನೆ. ಹೇ ಗಂಧರ್ವ, ನಾಸ್ತ್ರ ವಿದುಷಾಂ ಭಯಮಸ್ತಿತೇದ್ಯ, ಅಸ್ತ್ರವೇತ್ರಗಳಾದಂತಹ ನಮಗೆ ನಿನ್ನ ಭಯ ಇಲ್ಲ. ಏನೋ ಗಂಧರ್ವ ಅಂತ ನಿನ್ನತ್ರ ಬೇಕಾದಷ್ಟು ಬೇರೆ ಬೇರೆ ಉಪಾಯಗಳಿರಬಹುದು, ಶಕ್ತಿ ಇರಬಹುದು, ಇದು ನಿನ್ನ ಸಮಯ ಇರಬಹುದು, ಆದ್ರೆ ನಮಗೆ ಭಯ ಇಲ್ಲ. ಅಲ್ಲ, ಹೀಗೆ ಮಾತಾಡುವುದು ತಪ್ಪಲ್ಲ. ಅವನು ಹೇಳಿದ್ರಲ್ಲಿ ವಾಕ್ಯ ಸರಿ ಇದೆ, ಯಾಕಂದ್ರೆ ಅದೊಂದು ನಿಯಮ. ಆ ಹೊತ್ತು ಗಂಧರ್ವರ ಅಥವಾ ಅಮಾನುಷರ ಓಡಾಟದ ಸಮಯ. ಅವರಿಗೆ ಆಗ ಬಲವೂ ಜಾಸ್ತಿ, ಅದು ಅವರ ವರವೂ ಹೌದು, ನಿಮ್ಗೆ ಓಡಾಡುವ ಸಮಯ ಅದು ಅಂತ ಅದ್ರಲ್ಲಿ ನೀವು ಬಂದದ್ದು ತಪ್ಪಲ್ವಾ? ನೀವೇ ಅಸ್ತ್ರವೇತ್ರಗಳಾಗಿದ್ದೀರಿ ಅಂದ ಕಾರಣಕ್ಕೆ, ಭಯ ಇಲ್ಲ ಅನ್ನುವ ಕಾರಣಕ್ಕೆ ಹೀಗೆಲ್ಲ ದಾಳಿ ಮಾಡಿದ್ರೆ ನಿಮ್ಮಿಂದ ಮುಂದೆ ಪಾಠ ಕಲಿಯುವಂಥದ್ದೇನು ಅನ್ನುವ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಏನು ಅಂತ ಮತ್ತೆ ನಾಳಿದ್ದು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.